ಹಲೋ ಎವ್ರಿವನ್, ಇವತ್ತಿನ ರೆಸಿಪಿಯಲ್ಲಿ ನಾನು ವಡಾ ಮಾಡ್ಬೇಕಂತ ಒಂದ್ ಬಟ್ಲ ಉದ್ದಿನ ಬೇಳೆಯನ್ನ ನೆನೆಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. 4 ತಾಸು ಉದ್ದಿನ ಬೇಳೆ ನೆನೆದ ನಂತರ ಬೇಳೆ ಒಳಗಿನ ನೀರೆಲ್ಲ ಬಸ್ಬಿಟ್ಟು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಹಸಿಮೆಣಸಿನಕಾಯಿ, 8-10 ಕರಿಬೇವಿನ ಎಲೆ, ಸ್ವಲ್ಪ ಕೊಬ್ಬರಿಯನ್ನ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಒಂದ್ ಚಿಟಿಕೆ ಅಷ್ಟು ಸೋಡಾ ಪುಡಿಯನ್ನ ಹಾಕೊಂಡ್ಬಿಟ್ಟು ಕೈ ಬಿಡದೆ ಕೈ ನೋವಾಗುವವರೆಗೂ ಈ ಬ್ಯಾಟರ್ ಅನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಿಂದ ಒಂದು ಚಿಕ್ಕ ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಈ ಬ್ಯಾಟರ್ ಅನ್ನ ಅದ್ರೊಳಗೆ ಹಾಕಿ ನೋಡಿದ್ರೆ ಅದು ತೇಲ್ತಿರ್ಬೇಕು. ಈ ತರ ತೇಲ್ತಿದ್ರೆ ತುಂಬಾನೇ ಸಾಫ್ಟ್ ಆದ ವಡಾ ಮಾಡ್ಕೋಬಹುದು. ಆದ್ರೆ ನಾನು ವಡಾ ಸೇಪ್ ಕೊಡ್ತಾ ಇಲ್ಲ, ಈ ತರ ಬಾಲ್ಸ್ ಗಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿಯನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನ ಹಾಕೊಂಡ್ಬಿಟ್ಟು ಚಲೋತ್ನ ಕಾದಿಂದ ಈ ತರ ಬಾಲ್ ಗಳನ್ನ ಹಾಕಿ ಗೋಲ್ಡನ್ ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಚಟ್ನಿ, ಸಾಂಬಾರ್, ಮೊಸರು ಜೊತೆ ತಿನ್ಕೋಬಹುದು.